ನಮಸ್ಕಾರ. ಪಡಿಕ್ಕಲ್ ಕೊಹ್ಲಿ ಆರ್ಭಟಕ್ಕೆ ಕೆಕೆಆರ್ ಧೂಳಿಪಟ. ಗೆದ್ದು ದಾಖಲೆ ಬರೆದ ಆರ್ಸಿಬಿ. ಸ್ನೇಹಿತರೆ, ಆರ್ಸಿಬಿ ಮತ್ತು ಕೆಕೆಆರ್ ನಡುವಿನ ರೋಚಕ ಪಂದ್ಯದ ಹೈಲೈಟ್ಸ್ ಹೇಗಿತ್ತು, ಕೊಹ್ಲಿ ಅವರ ಶತಕ ವೈಭವ ಯಾವ ಥರ ಇತ್ತಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಹಾಗೆ ನಿನ್ನೆ ದಿವಸ ಕೊಹ್ಲಿ ಅವರ ಶತಕದ ವೈಭವ ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ. ಇನ್ನು ರಾಯ್ಪುರ್ ಅಂಗಳದಲ್ಲಿ ನಡೆದ ಆರ್ಸಿಬಿ ಮತ್ತು ಕೆಕೆಆರ್ ನಡುವಿನ ಪಂದ್ಯದಲ್ಲಿ ಆರಂಭದಲ್ಲಿ ಮಳೆ ಅಡ್ಡಿಪಡಿಸಿತು. ಹೀಗಾಗಿ 8:45ಕ್ಕೆ ಪಂದ್ಯ ಆರಂಭವಾದರೆ ಇತ್ತ ಟಾಸ್ ಗೆದ್ದು ಆರ್ಸಿಬಿ ತಂಡದ ನಾಯಕ ರಜತ್ ಪಾಟಿದಾರ್ ಬಾಲಿಂಗ್ ಆಯ್ದುಕೊಂಡರು. ಈ ಮುಖ್ಯವಾಗಿ ಬ್ಯಾಟಿಂಗ್ ಮಾಡಲು ಬಂದ ಕೆಕೆಆರ್ ತಂಡದ ಆರಂಭ ಕೂಡ ಇಲ್ಲಿ ಉತ್ತಮವಾಗಿರಲಿಲ್ಲ. ಇನ್ನು ಫಿನ್ ಅಲೆನ್ ಅವರ ಆಟ 18 ರನ್ಗೆ ಅಂತ್ಯವಾದರೆ ನಾಯಕ ಅಜಿಂಕ್ಯ ರಹಾನೆ ಅವರ ಆಟ ಇಲ್ಲಿ ಕೇವಲ 19 ರನ್ಗೆ ಅಂತ್ಯವಾಯಿತು. ಇನ್ನು ಮಿಡಲ್ ಆರ್ಡರ್ನಲ್ಲಿ ಅಂಗುಕ್ರಿಸ್ ರಘುವಂಶಿ ಮತ್ತು ಕ್ಯಾಮ್ರಾನ್ ಗ್ರೀನ್ ಮತ್ತು ರಿಂಕು ಸಿಂಗ್ ಅವರ ಅಬ್ಬರ ಇಲ್ಲಿ ಕೆಕೆಆರ್ ತಂಡಕ್ಕೆ 190 ರನ್ಗಳ ಬೃಹತ್ ಮೊತ್ತವನ್ನು ಪೇರಿಸುವಲ್ಲಿ ಪ್ರಮುಖವಾಯಿತು. ಅಂದರೆ ರಘುವಂಶಿ 71 ರನ್ ಹೊಡೆದರೆ ಕ್ಯಾಮ್ರಾನ್ ಗ್ರೀನ್ 32, ರಿಂಕು ಸಿಂಗ್ 49 ರನ್ನನ್ನು ಹೊಡೆದರು. ಈ ಮೂಲಕ ಕೆಕೆಆರ್ ತಂಡ ನಿಗದಿತ 20 ಓವರ್ಗೆ 4 ವಿಕೆಟ್ ಕಳೆದುಕೊಂಡು 197 ರನ್ಗಳನ್ನು ಕಲೆ ಹಾಕಿತು. ಈ ಮೂಲಕ ಆರ್ಸಿಬಿ ತಂಡದ ಪರವಾಗಿ ಭುವನೇಶ್ವರ್ ಕುಮಾರ್, ಜಾಸ್ ಹಜಲ್ವುಡ್, ರಸಿಕ್ ದರ್ಸಲಾಂ ತಲಾ 1 ವಿಕೆಟ್ ಪಡೆದು ಮಿಂಚಿದರು. ಈ ಮೂಲಕ 193 ರನ್ಗಳ ಗುರಿ ಪಡೆದಂತಹ ಆರ್ಸಿಬಿ ತಂಡದ ಆರಂಭ ಕೂಡ ಚೆನ್ನಾಗಿರಲಿಲ್ಲ. ಜಕೋಬ್ ಬೆಥೆಲ್ ಅವರು ಮತ್ತೊಮ್ಮೆ ನಿರಾಶಾದಾಯಕ ಪ್ರದರ್ಶನವನ್ನು ಆರ್ಸಿಬಿ ಪರವಾಗಿ ತೋರಿ ಕೇವಲ 15 ರನ್ಗೆ ಔಟ್ ಆಗ್ತಾರೆ. ಬಟ್ ಇಲ್ಲಿ ಕೊಹ್ಲಿ ಮತ್ತು ನಮ್ಮ ತಂಡದ ಕನ್ನಡಿಗ ಪಡಿಕ್ಕಲ್ ಅವರ ಅಬ್ಬರಕ್ಕೆ ಕೆಕೆಆರ್ ಕಂಪ್ಲೀಟ್ ಆಗಿ ಧ್ವಂಸವಾಗಿಯೇ ಹೋಯಿತು. ವಿರಾಟ್ ಕೊಹ್ಲಿ ಅವರು ಈ ಒಂದು ಪಂದ್ಯದಲ್ಲಿ ಅಜೇಯ ಶತಕ ಬಾರಿಸಿ ಈ ಒಂದು ಪಂದ್ಯವನ್ನು ಗೆಲ್ಲಿಸಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಕೂಡ ಭಾಜನರಾಗ್ತಾರೆ. ಕಿಂಗ್ ಕೊಹ್ಲಿ ಅವರು T20ಯಲ್ಲಿ 14,000 ರನ್ಗಳನ್ನು ಕೂಡ ಹೊಡೆದರು. ಅಂದರೆ 9ನೇ ಶತಕವನ್ನು IPLನಲ್ಲಿ ಇವರು ಬಾರಿಸಿದರೆ ಇತ್ತ ವಿರಾಟ್ ಅವರ ಆರ್ಭಟ ನಿನ್ನೆ ದಿವಸ ಕಂಪ್ಲೀಟ್ ಆಗಿ ಈ ಒಂದು ಆರ್ಸಿಬಿ ತಂಡದ ಮೇಲುಗೈಯನ್ನು ಸಾಧಿಸಲು ಸಾಧ್ಯವಾಯಿತು. ವಿರಾಟ್ ಅವರ ಅಜೇಯ 105 ರನ್ ಸಾಧ್ಯವಾದರೆ ಇತ್ತ ಪಡಿಕ್ಕಲ್ ಅವರು 39 ರನ್ಗೆ ಔಟ್ ಆಗ್ತಾರೆ. ಜಿತೇಶ್ ಶರ್ಮಾ ಅವರು 8 ರನ್ ಬಾರಿಸಿ ಅಂದರೆ ಫಿನಿಶಿಂಗ್ ಟಚ್ ಕೊಟ್ಟದು ಇಲ್ಲಿ ಜಿತೇಶ್ ಶರ್ಮಾ. ಈ ಮೂಲಕ ಆರ್ಸಿಬಿ ತಂಡ ಈ ಒಂದು ಪಂದ್ಯ ಗೆಲ್ಲುತ್ತಿದ್ದಂತೆ ಪಾಯಿಂಟ್ಸ್ ಪಟ್ಟಿಯಲ್ಲಿ ಕೂಡ ನಂಬರ್ 1 ಸ್ಥಾನಕ್ಕೆ ಏರಿದೆ. ಇದು ಗೆಲುವೇನಪ್ಪ ಅಂದರೆ ಆರ್ಸಿಬಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದಾಗಿದೆ. ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.